ಬೆಳಗ್ಗೆ ಬೇಕಂತ ಹೊಡಿದೆ ಸುಮ್ಮನಾಗೋಗೆ ನಾನೇ ಒಳಗೆ ನೋಡ್ರಿ ಜಗಳ ಆಗ್ತಾ ಇದೆ. ಹೋ ಇಷ್ಟಕ್ಕೆಲ್ಲ ಬೇಡ ಬಿಡು. ಆಯ್ತು ಬಿಡು, ಆಗದಾಯ್ತು, ಹೊಡಿದತ್ತೆಲ್ಲ ಬೇಡ. ಜೇನ್ ಎಲ್ಲಿದೆ ಗೊತ್ತಾ, ತೋರಿಸ್ತೀನಿ ನೋಡಿ ಇವಾಗ. ಹುಡುಗಿರು ಬಿಟ್ಟೆ ಬಡಿದ ಬಿಸಿ ಉಟ್ಕೊಂಡದ ಊಟ ನೋಡಿ ಇವ ಏನ್ ಮಾಡ್ತಾನೆ ಅಕ್ಕಿ ಕೊಟ್ಬಿಡ್ತೇನೆ ಬೈ ಯೂರಿನ್ ಟೆಸ್ಟ್ ಬೈ, ಅದು ರಾಜು ಯೂರಿನ್ ಟೆಸ್ಟ್. ಹಲೋ ಗೈಸ್, ಎಲ್ಲರೂ ಹೋಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾವು ಫ್ರೂಟ್ ಸಲಾಡ್ ಮಾಡ್ತಾ ಇದೀವಿ. ಹೌದು, ತುಂಬಾ ದಿನ ಆದ್ಮೇಲೆ. ನಾನು ಫಸ್ಟ್ ಒಂದ್ಸಲ ಮಾಡಿದ್ದೆ, ಇವಾಗ ಸಿಕ್ಕಾಬಟ್ಟೆ ಬೇಸಿಗೆ ಅಲ್ವಾ, ಸೊ ಈ ಬಿಸಿಲಿಗೆ ಮಕ್ಕಳೆಲ್ಲ ಕೇಳ್ತಾ ಇದ್ರು. ಅದಕ್ಕೆ ಇವತ್ತು ಫ್ರೂಟ್ ಸಲಾಡ್ ಯಾವ ತರ ಮಾಡೋದು ಅಂತ ಫುಲ್ ನೋಡಿ ನೀವು ಮಾಡ್ಕೊ ತಿನ್ಬೋದು. ಡಿಫ್ರೆಂಟ್ ಆಗಿ ಚೆನ್ನಾಗಿ ಮಾಡ್ತೀವಿ. ಚೆನ್ನಾಗಿ ತೊಳಿರಿ ಎಲ್ಲ ಕ್ಲೀನಾಗಿ, ನಿಧಾನಕ್ಕೆ. ಇಲ್ಲಿ ನೋಡಿ, ನಮ್ಮ ಹತ್ರ ಇದೆ 10 kg ಫ್ರೂಟ್ಸು. ಈ 10 kg ಫ್ರೂಟನ್ನು ನಾವು ಎಷ್ಟೋ ಮಕ್ಕಳು ಮತ್ತು ನಾವು ಇಷ್ಟೇ ಜನ ತಿನ್ನಬೇಕು. ದ್ರಾಕ್ಷಿ, ಕಿತ್ಲೆ, ಕಲ್ಲಂಗಡಿ, ಸೇಬ್ನಣ್ಣು, ಇದ್ಯಾವ ಹಣ್ಣು? ಚಕೋತ್ವಾ, ಕರ್ಬೂಜ ಇದೆ, ಬಾಳೆಹಣ್ಣಿದೆ, ಮತ್ತೆ ಕಿವಿ ಫ್ರೂಟ್ಸ್ ಇದೆ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ನೀವು ಅಷ್ಟೇ ಹಣ್ಣುಗಳನ್ನ ತಂದ್ರೆ ಬರೀ ಹಣ್ಣುಗಳನ್ನ ತಿನ್ಬೇಡ್ರಿ, ಎಲ್ಲಾ ತರ ಹಣ್ಣನ್ನ ತಂದು ಅದನ್ನ ಎಲ್ಲ ಮಿಕ್ಸ್ ಮಾಡಿ ಅದಕ್ಕೆ ಒಂದ್ ಸ್ವಲ್ಪ ಜೇನುತುಪ್ಪ ಹಾಕೊಂಡು ತಿನ್ನಿ, ಸಖತ್ತಾಗಿರುತ್ತೆ ಟೇಸ್ಟ್. ಇವಾಗ ಬೇಸಿಗೆ ರಜೆ ಅಲ್ವಾ, ಮಕ್ಳಿಗೆಲ್ಲ ರಜೆ, ಎಲ್ಲ ಬೆಂಗಳೂರಿಂದ ಎಲ್ಲ ಬಂದ್ಬಿಟ್ಟವ್ರೆ ನಮ್ಮ ಅಕ್ಕನ ಮಕ್ಳು. ಒಂದೊಂದು ಮುತ್ತು ಕಡೆ. ಲೇ, ನೀನ್ ಕೈ ತೊಳ್ದಿದೆ ಅಣ್ಣ? ಹೋಗಿ ಕೈ ತೊಳ್ಕೊವ್ರಿ, ಹೋಗ, ಎದ್ದೋಯ್ತಾರಿ, ಹೋಯ್ತೀರಿ. ಇವರೆಲ್ಲ ಇದನ್ನ ಕಟ್ ಮಾಡ್ಲಿ, ಕಟ್ ಮಾಡೋ ತನಕ ಅಲ್ಲೊಂದು ಜೇನ್ ನೋಡಿದ್ದೆ ಅವಾಗಲೇ. ಇದಕ್ಕೆ ತುಪ್ಪ ಹಾಕ್ಬೇಕಲ್ವಾ, ಅಂಗಡಿಯಿಂದನೂ ತಂದಿದ್ದೀನಿ. ಅಂಗಡಿ ತುಪ್ಪ ಹಾಕೋದಕ್ಕಿಂತ ನ್ಯಾಚುರಲ್ ಆಗಿ ಹಾಕೋ ತುಪ್ಪ ಇನ್ನೂ ಚೆನ್ನಾಗಿರುತ್ತೆ. ಅಲ್ಲೊಂದು ಜೇನ್ ಇದೆ, ಅದನ್ನ ಕಿತ್ಕೊಂಡು ಬರೋಣ ಬನ್ನಿ. ಜೇನ್ ಎಲ್ಲಿದೆ ಗೊತ್ತಾ, ತೋರಿಸ್ತೀನಿ ನೋಡಿ ಇವಾಗ. ಎಲ್ಲರೂ ಜೇನು ನೋಡ್ರಿ, ಕಾಣಿಸುತ್ತೆ ನಿಮಗೆ ಜೇನು? ಜೇನ್ ಅಲ್ಲಿದೆ. ಆ ಜೇನನ್ನ ಕಿತ್ತು ಅಲ್ಲಿರೋ ತುಪ್ಪನ ನಮ್ಮ ಫ್ರೂಟ್ ಸಲಾಡ್ಗೆ ಹಾಕೋಣ ಬನ್ನಿ. ಏಕಪ್ಪ ನಿನಗೆ ಹಠ? ಆ ಜೇನಲ್ಲಿ ತುಪ್ಪ ಇದೆಯೋ ಇಲ್ವಾ ಅಂದ್ಬಿಟ್ಟು ಚೆಕ್ ಮಾಡಿ. ತುಪ್ಪ ಇದ್ರೆ ಕೇಳೋಣ, ಇಲ್ಲಾಂದ್ರೆ ಬೇಡ. ಸುಮ್ಮನೆ ವೇಸ್ಟ್ ಮಾಡೋದು ಬೇಡ. ತುಪ್ಪ ಇಲ್ಲ ಕಣ, ತುಪ್ಪ ಇಲ್ಲ, ಕಿತ್ತರೂ ವೇಸ್ಟ್ ಆಗುತ್ತೆ. ಏನಕ್ಕೆ ಸುಮ್ಮನೆ ಕಿತ್ತು ವೇಸ್ಟ್ ಮಾಡೋದು ಅಂತ ಅಷ್ಟೆ. ಓಡ್ರೋ ನ್ಯಾಚುರಲ್ ತುಪ್ಪ ಅಂತೂ ಸಿಕ್ಲಿಲ್ಲ. ಹಾಗೆ ಇವಾಗ ಮಾಡಬೇಕು, ಏನು ಮಾಡೋದಕ್ಕಾಗಲ್ಲ. ಓಕೆ, ಮಾಡೋಣ ಬನ್ನಿ. ಹತ್ರ ನಿಧಾನಕ್ಕೆ ಹತ್ರ. ಅಂಗಡಿಯಿಂದ ತಂದಿರೋ ಈ ಹನಿ ಹಾಕೋಣ. ಸೊ ಇದು ಸ್ವಲ್ಪ ಕಲಬೆರಕೆ ಇರುತ್ತೆ, ಅಡ್ಜಸ್ಟ್ ಮಾಡ್ಕೋಬೇಕು. ನಾವು ಹಾಕೋದಾದ್ರೆ ಫುಲ್ಲು ನ್ಯಾಚುರಲ್ ಅದು ಹನಿ. ಇಲ್ಲಿ ನೋಡಿ, ಇದು ಅಷ್ಟೊಂದು ಪ್ಯೂರ್ ಅಲ್ಲ. ಇಲ್ಲಿ ಟೋಟಲಾಗಿ ಎಷ್ಟು ಫ್ರೂಟ್ ಇದೆ ಲೆಕ್ಕ ಕೊಟ್ಟು ಹೇಳ್ರು. 14 ಹಾಕೋಣ. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19. ಬನ್ರಿ ಇವಾಗ ಬಾಳೆ ಎಲೆ ಕುಯ್ಕೊಬರೋಣ. ಅದನ್ನೆಲ್ಲ ತಿನ್ನೋದಕ್ಕೆ ಇಲ್ಲೇ ನಮ್ಮ ಮನೆ ಮುಂದ್ಗಡೆ ತೋಟದಲ್ಲಿ ಬೆಳೆಸಿದ್ದೀವಿ. ಎಲ್ಲಿದೆ ಬಾಳೆ ಎಲೆ ಚೆನ್ನಾಗಿರೋದು? ಇಲ್ಲಿದೆ, ಬನ್ನಿ. ಓಕೆ, ಬಾಳೆ ಎಲೆ ರೆಡಿ ಆಯಿತು. ಬನ್ನಿ ಹೋಗೋಣ. ಇವಾಗ ಏನಂದರೆ ಹೋಗಿ ಫ್ರೂಟ್ ಸಲಾಡ್ ಹಾಕೊಂಡು ತಿನ್ನೋದೆ. ನ್ಯಾಚುರಲ್ ಹನಿ, ನ್ಯಾಚುರಲ್ ಅಲ್ಲ, ಹನಿ ಹಾಕೊಳ್ಳೋಣ. ನೋಡಿ ಎಷ್ಟೊಂದು ಚೆನ್ನಾಗಿದೆ, ಕಲರ್ಫುಲ್ ಆಗಿದೆ. ನೋಡ್ರಿ, ಜಗಳ ಆಗ್ತಾ ಇದೆ.
ಸಾಕಾಗಲ್ಲ ಅಂತ ಏ ಇಲ್ಲಿ ಹಿಡಿಯಲ್ಲೇ ಹಾಕಸಿ ಒಯ್ಯೋ ನೀರ್ ಹಾಕ ಸಾಕು ನಿಲ್ಸು ಮರಯ್ಯ ನೋಡಿ ಇಷ್ಟಿದೆ. ಬನ್ನಿ ಟೇಸ್ಟ್ ಮಾಡೋಣ ಇವಾಗ ಫ್ರೂಟ್ಸ್. ಲೇ ನಿಧಾನ. ಎಲ್ಲ ಅಷ್ಟೊತ್ತಿಂದ ತಡೆದು ಇಷ್ಟೊತ್ತು ಗಂಟೆ ಅವ್ರೆ. ಇನ್ ಬಿಟ್ರೆ ಟೇಸ್ಟ್ ಮಾಡ್ರಿ ಇವಾಗ. ತಿಂತ ಇದ್ರೆ ಪ್ರತಿಯೊಂದು ಹಣ್ಣದು ಸ್ವಾದ ಇದೆಯಲ್ಲ, ಆ ಟೇಸ್ಟು ಅದು ಸಿಗ್ತಾ ಇದೆ. ಆಹಾ, ಒಂದೊಂದು ಹಣ್ಣು ಒಂದೊಂದು ಟೇಸ್ಟ್ ಇದೆ ಅಲ್ವಾ. ಎಲ್ಲ ಹಣ್ಣನ್ನು ಮಿಕ್ಸಲ್ಲಿ ತಿಂದಾಗ ನೋಡಿ ಗೈಸ್, ನಮ್ಮ ಕ್ಯಾಮ್ರಾ ಆಫ್ ಮಾಡು, ಇದನ್ನೆಲ್ಲ ಆಯ್ಕತೀನಿ ಅಂತ ಅವಳೆ. ಕರೆಕ್ಟು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಹಾ ಕೊಡ, ಸಿಪ್ಪೆನೆಲ್ಲ ತಿನ್ನುತ್ತೆ. ನೋಡಿ ನಮ್ಮ ಫ್ರೂಟ್ ಸಲಾಡ್ ಅಂತೂ ಎಲ್ಲ ಖಾಲಿ ಮಾಡ್ಬಿಟ್ರು ತಿಂದು. ದುಬೈ ಕಾಲೇಜಿಗೆ ಹೋಗಿದ್ನಂತೆ, ಹಂಗಂತ ಹೇಳ್ದ. ಕಾಲೇಜಿಂದ ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ. ಮಚ್ಚು ರೆಡಿ ಮಾಡ್ಕೊಳ್ಳಲೇ. ನೋಡಿ ಮಧ್ಯಾಹ್ನ ನೋಡಿದ್ರ ಪಾಟಿ ಬಿಸಿಲು. ಇವಾಗ ನೋಡಿ ಈವ್ನಿಂಗ್ ಟೈಮ್ ನಮ್ಮ ಊರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸುತ್ತ ಕೆಮ್ಮುಗಿಲು, ಕಾರ್ಮುಗಿಲು, ಎಲ್ಲ ಮುಗಿಲು. ರಾಜಣ್ಣ ಅವ್ರದ್ದು ಅಲ್ಲ, ಹಾಗೆ ಹಾಗೆ ಮುಂದೆ ಹೋಗು. ಹಾ, ಓಡು ಓಡು. ಹುಡುಗ್ರಾಕ ಬತ್ತಾವ್ರ. ರಾಜಣ್ಣನ ಮನೆ ಯಾವ್ದು ಅಂತ ಕೇಳ್ಕೊ ಬತ್ತಾರ ಹುಡುಗರು. ಏನೋ ಮಾಡ್ಬಿಟ್ಟಾನೆ ಬಾಯ್. ಬೋಟೆ ಅವ್ನಿಗೊಂದು ಬೋಟಿ ಕೊಟ್ಬಿಟ್ಟ. ಬೆಳಗ್ಗೆಯಿಂದ ಗೈಸ್ ನಾನು ಎಷ್ಟೊಂದು ಖರ್ಚು ಮಾಡವನಿ ಅಂದ್ರೆ ಅಪ್ಪ ಲೆಕ್ ಹೋಯ್ತಾ. ಲೇ ನಾನು ಹೇಳ್ತಿರೋದು ಫ್ರೂಟ್ ಸಲಾಡ್ ಬಗ್ಗೆ ಕಂಡು ಬರ್ಲೆ. ಬೇಡ ಬಿಡು, ಒಂದ್ಸಲ ಹೋಗ್ಲಿ. ಇಷ್ಟಕ್ಕೆಲ್ಲ ಬೇಡ ಬಿಡು. ಆಯ್ತು ಬಿಡು, ಆಗದಾಯ್ತು. ಹೊಡಿಯೋದೆಲ್ಲ ಬೇಡ. ಮಚ್ಚ ಎತ್ಕೊಬತ್ತೀನಿ ಅಂತ ಮಚ್ಚ ತರ್ತೀನಿ ಅಂತ ಹೊಡೆದು ಅದಕ್ಕೆ ಗೈಸ್ ರೌಡಿಸಮ್. ಬುಡಲೆ ನೋಡ್ಬಿಟ್ರು ಜನ ನೋಡಿದ್ಮೇಲೆ ಏನಕ್ಕೆ ಹೋಗೋದು. ಮಿಸ್ಸೇ ಆಗ್ತಾರೆ ನೋಡಿ ಗೈಸ್, ನಾನು ಕೈಯಾರ ತಿನ್ನಿಸ್ತಾ ಇದ್ದೀನಿ ಬೋಟಿ ರಾಜುಗೆ. ಬರ್ಲೇ ಮುಚ್ಕ ಬರ್ಲೆ. ಹಿಂದೂ ತಾಯಿ ಬಾ ಪಟ್ನ ಬಾ. ಹಿಂಗ ಅನ್ಕಬಾ ಅನ್ಕಬಾ ಬಾ. ಜನ ತಪ್ಪು ತಿಳ್ಕೊತಾರೆ. ಬಾ ದುರಂಕ ಬರದೆ ಹೋದ್ರೆ ತಪ್ಪು ತಿಳ್ಕೊತಾರೆ ದುರಂಕರ ಅಂತ. ಬಾರ್ಲೆ ಪಾ, ಸರಿ ಬಾರ್ಲೆ. ಅಲ್ಲೇ ವಿಸಿಲ ತಿನ್ನಿಸ್ತೀನಿ ಇರ್ಲ. ತಿನ್ಬಿಟ್ಟ ಗಾಯ್ಸ್, ಫೈನಲಿ ತಿನ್ಬಿಟ್ಟ ರಾಜು ಕೈಯಾರ. ನಂಗೊಂದು ಕೊಡ್ರಲೆ. ಹುಡುಗಿದ್ ಬಿಟ್ಟೆ ಬಿಟ್ಟಿದೆ. ಯಾಕೋ ಬಿಸಿ ಉಟ್ಕೊಂಡದ ಊಟ ನೋಡಿ. ಇವ ಏನ್ ಮಾಡ್ತಾನೆ ಹೇಳಕ್ಕಾಗಲ್ಲ. ಏನಾರ ಮಾಡ ಲಾಸ್ಟ್ಗೆ ಯಾವ್ದ ಇದು ಕೊಡೆ ಬಾಯ್, ನಾನೇ ಕೊಡ್ದೆ. ಕಳೆ ಉಡ್ತೀನಿ ಹಿಂಗೆ ಅದಕ್ಕಪ್ಪ ಗೋಲು. ಅರಬಿತ್ತು ರುಕೋ, ಅಕ್ಕಿ ಕೊಟ್ಬಿಡ್ತೇನೇನು. ನಿಲ್ಸಿ ಬೈ ಯೂರಿನ್ ಟೆಸ್ಟ್ ಬೈ. ಅದು ರಾಜು ಯೂರಿನ್ ಟೆಸ್ಟ್. ರಾಜು ಹುಷಾರಿಲ್ಲ ಅಂದ್ಬಿಟ್ಟು ಯೂರಿನ್ ಟೆಸ್ಟ್ಗೆ ಡಾಕ್ಟರ್ ಕೇಳಿದ್ರಂತೆ. ನೋಡಿ ಅಂತೂ ಕತ್ಲಾಗ್ತಾ ಬಂತು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿಗ್ತೀವಿ ನಾಳೆ ಇನ್ನೊಂದು ಹೊಸ ವಿಡಿಯೋ ಜೊತೆ. ಅಲ್ಲಿ ತನಕ ಎಲ್ರಿಗೂ ಟಾಟಾ, ಬೈ ಬೈ, ಟೇಕ್ ಕೇರ್, ಲವ್ ಯು. ರಾಜು ಎಲ್ಲರೂ ಯಾರಾದ್ರೂ ಹೊಲಕ್ಕೆ ಒಂದು ಜೋಳ ಮುರ್ಕೊ ಬರಗ ತಿನ್ನೋ.